ತೋರಿಸ್ಕೊಡ್ಬೇಕಲ್ಲ ನೀವು ತೋರಿಸಲ್ಲ ಅವ್ರಿಗೆ ಬಾಯಿಲೆ ಹೇಳಿದ್ರಲ್ಲ ಅವ್ರಿಗೆ ಏನ್ ಮಾತಾಡ್ತಾರೆ ಅವ್ರಿಗೆ ಕರೆಕ್ಟ್ ಆನ್ಸರ್ ಮಾಡಿ. ಗಟ್ರ ವರ್ಕ್ ಆರ್ಡರ್ ಇಲ್ಲ ನಿಜಾಮರ ವರ್ಕ್ ಆರ್ಡರ್ ಯಾರ ರೀತಿ ಏನೈತಿ ಹೆಂಗ್ ಹಡ್ಡಿದ ಇನ್ಕಾತನ ಬಿಟ್ಟು ಈಗ ಹೆಂಗ ಅದನ್ನ ಟಾರ್ಗೆಟ್ ಮಾಡಿ ಹೊಡ್ಯಾತಾರ. ಈಗ ಹೊಸ ಪೈಕನಿ ಹೊಡಿತೀವಿ ಅಂತಾರೆ ಅವ್ರು, ಹೊಸ ಪೈಕನಿ ಹೊಡಿತೀವಿ ಅಂತಾರೋ ಅವ್ರು ಇದನ್ನ ಹೊಡಿತೀವಿ ಅಂತಾರೆ. ಕೊಡ್ಬೇಕ ಸರ ಅದನ್ನ ಹೇಳ್ಬೇಡ್ರಿ ನೀವು ಹೇಳ್ಬೇಡ್ರಿ ನಾವು ಹಾಕೊಳ್ಬೇಕಾದ್ರೆ ರೂಲ್ಸ್ ರೀ. ನೀವೇನ್ ಹೇಳ್ತೀರಿ ಅದನ್ರಿ ನೀವ್ ಹೇಳ್ಬೇಡ್ರಿ. ನಿಮ್ ಕೆಲಸ ನೀವು ಮಾಡ್ರಿ. ನೀವು ಅವ್ರು ಹೇಳ್ತಾರ ನೀವ್ ಹೇಳಕ್ ಹೋಗ್ಬೇಡ್ರಿ ಅದನ್ರಿ. ನಮ್ಗೆ ಹೋದ್ ನಮ್ಗೆ ಅದನ್ನೆಲ್ಲ ರೀ ನಮ್ಮ ಮಾಡ್ತೀವ್ರಿ ನೀವು ಸುಮ್ಮರಿ. ಡಿಪಾರ್ಟ್ಮೆಂಟ್ ಆಗಿ ಅಂತಾರೆ ಬೇರೆ ಭಾಷೆ ಸರ್ ಕೂಡ ಮಾತಾಡ್ತೇನ್ರಿ. ಇಲ್ಲಿ ನೀವು ಹೇಳಂಗಿಲ್ಲ ನಾದ್ಲೇನ ಸರ್ ಕೂಡ ಮಾತಾಡ್ತೇನ್ರಿ. ಇಲ್ಲ ನೀವು ಹೇಳಂಗಿಲ್ಲ ನಾದ್ಲೇನ ಸರ್ ಕೂಡ ಮಾತಾಡ್ತೇನೆ. ಈಗ ಇವರು ಸಾರ್ವಜನಿಕ ಅಧಿಕಾರಿ ಆಗ್ತಿಲ್ಲ ಎರಡು ದೌರ್ಜನ್ಯ ನಡ್ಕೋತಾರೋ ಅವ್ಯಾಜ್ಞಾನಿಕವಾಗಿ ನಡ್ಕೋತಾರೋ. ಬಾಡಿಗೆನು ಹೇಳಲ್ಲ. ಇನ್ನೇನು ನಾವು ಕಾಗದ ಕೊಟ್ಟಿದ್ದೈತಿ, ಕಂಬ ಹಾಕ್ಬೇಡಂದಿದ್ದೈತಿ, ಫಾಲೋ ಮಾಡೋದು ಹಾಕಿದ್ ಬೇಡ ತೆಗಿಯಲ್ಲ. ನಿನ್ನೆ ಮಾಹಿತಿ ಕೇಳಿ ಎಲ್ಲರಿಗೂ ಅವ್ರು ಕೊಟ್ಟಿದ್ರ ನಾವು ಕೇಳಿದ್ರೆ ನಮ್ಗೆ ಕೊಡುತ್ತೆ. ಏನ್ ಕೊಡೋದು ನಾವು ಪಟ್ಟು 2 ಸಲ ಕೊಡೋದು ನಮ್ದು ಅಲ್ಲಿ ಮಟ್ಟ ಮೊದಲ ತಪ್ಪದ್ರು ಮಾತು ಬಿಟ್ಟರು ಕಾಮಗಾರಿ ಮಾಡೋದು. ಈಗ ಸರ್ಕಾರಿ ಕೆಲಸ ಅಡ್ಡಿ ಮಾಡಬಾರ್ದು ನಾವು ಅಷ್ಟೇ ಹೇಳೋದು. ಈಗ ನಿನ್ನ ಏನಿದ್ರು ತಗೊಳ್ಳೋದು ಏನಿಲ್ಲ ಮಾಡ್ತೇವೆ. ಇಲ್ಲ ಆಫೀಸಿಗೆ ಅವತ್ತು ಬಂದ ಕಟ್ಟಡ ತೆಗೀರಿ, ಸಂಡಸ್ ತೆಗೀರಿ ತಂದ್ರಿ. ಕಾಮಗಾರಿ ಒಳಗೆ ಬರ್ತೈತ್ರಿ. ಕಾಮಗಾರಿ ಒಳಗೆ ಬಂದೈತ್ರಿ. ಇವರು ನಿಮ್ಮಂತ ಈಗ ಇಬ್ಬರು ಹೋಗಿ ಬಂದಾರ ಸುಮ್ಮ ನುಡ್ಸಾಡಕ್ ಬಂದಾರ. ಒಬ್ರ ಪರ ಜಗ್ಯಾಡತಾರ ನೋಡ್ಯಾರಲ್ಲ ನಿಮ್ಗೆ ಅವ್ರಿಗೆ ಏನು ದ್ವೇಷ ಇದೆ ಆಯ್ತು ಅವ್ರಿಗೆ ಅವರು ಮುಖ್ಯಪಟ್ಟವ್ರಿಗೆ ಹೇಳ್ರಿ. ಅದು ಮಾತ್ರ ದ್ವೇಷದಲ್ಲಿ ಜಗ್ಯಾಡ್ತಾರ. ನಿಮ್ಗೇನು ರೈತ ನಿಮ್ಗೇನು ರೈತ ಏನೈತಿ ನಿಮ್ದು ಪೊಲೀಸರು ನಮ್ಮ ಸಾಕಷ್ಟು ಟಿಕೆಟ್ ಹಾಕ್ಯಾರ. ಸಮಸ್ಯೆ ಆಗ್ಬಾರ್ದು ಬಂದಿವಿ. ಅದಕ್ಕೆ ಸಂಬಂಧಪಟ್ಟವ್ರಿಗೆ ಕೇಳ್ರಿ. ನಿಮ್ಮ ಯಥಾರ್ಥ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆ. ಅಲ್ಲ ಇವ್ರು ನಾವೇನ್ ಮಾಡೋರು ಏನೋ ಹೆಣ್ಮಕ್ಳು ಹಾಕೋರು ಹಿಂಸೆ ಆಕೈತಿ ಅಂತಾರು. ಲೈವ್ ಮಾಡಕ್ಕವ್ರೆ ಏನ್ ಲೈವ್ ಮಾಡ್ತೀರಿ ಅಂತಾರು. ಮೇಡಮ್ ಅವ್ರ ನೋಡ್ರಿ ಏನ್ರಿ ಹೈಕೋರ್ಟ್ ಲೈವ್ ಪರಿಶೀಲನೆ ಆಗತ್ರಿ ಅವ್ರಿಗೆ. ನೋಡ್ರಿ ನಮ್ಮ ನಗರಸಭೆ ಇಂಜಿನಿಯರ್ ಅಂತ ಅನ್ಕೊಂಡನು ಗ್ರಾಹಕ ಪಂಚಾಯತ್ ಇದನ್ನೆಲ್ಲ ಲೈವ್ ಮಾಡ್ಕ್ಯಾರ. ನಿಮಗೆ ಇಂಜಿನಿಯರ್ ಪರ್ಮಿಷನ್ ವಿಡಿಯೋ ಮಾಡಕ್ ಕೊಟ್ರೆ ಕೇಳ್ತಾರೆ. ಇದ್ರ ವಿಷಯದಾಗ ಮೊನ್ನೆ ಹೈಕೋರ್ಟ್ ಅನ್ನು ಹೇಳಿ ಕೆಟ್ಟೋದಲ್ಲ. ಏನು ಸಾರ್ವಜನಿಕ ಐತಿ ಏನು ಪರ್ಸನಲ್ ಏನಿದಾವ ನೀವು ಇಂಥವ್ಕೆ ಯಾಕೆ ಇವ್ರು ಅಡ್ಡಿ ತಕರಾರು ಮಾಡ್ತಾರೆ ಹೇಳಿ 10-60 ಸಲಗಳ ಹೇಳೈತಿ. ಆಯ್ತನ ಬರುವಂತ ಕಾಣುತ್ತೆ. ಸುತ್ತಲೂ ಗೊತ್ತಿಲ್ಲ ಕಾಣುತ್ತೆ ಅವ್ರಿಗೆ. ಸುತ್ತಲ ಇವ್ರು ಸಾರ್ವಜನಿಕ ಸೈನಿಕರು. ಇವರು ದೇಶದಾಗ ಅಲ್ಲೇ ಮಿಲಿಟರಿ ಅವ್ರು ಕಾಯ್ತಾರ. ಇವರು ಆಡಳಿತ ವ್ಯವಸ್ಥೆ ಕಾಪಾಡೋರು. ಈ ರೀತಿಯಿಂದ ಹಿಂಸೆ ಕೊಟ್ಟು ಇವರೇ ನಡ್ಕೋತಾರು. ಮತ್ತೆ ಇವ್ರು ವಿಡಿಯೋ ಮಾಡ್ರೆ ಹಿಂಸೆ ಆಗತ್ತೆ. ಇದು ಆಸ್ತಿ ಮಾಡಿ ಅವ್ರ ಮಾನಸಿಕ ಹಿಂಸೆನ ಕುಗ್ಗುವಂತ ಮಾಡ್ತಾರು. ಇದು ಹಿಂಸೆ ಅಲ್ಲ. ಪೌರಾಯುಕ್ತರು ಪೌರಾಯುಕ್ತರು ನೋಟಿಸ್ ಕೊಟ್ಟಾರೆ. ಈಗ ನಿಮ್ ದಾಖಲಾತಿ ತಗೊಂಡು ಬಾ. ನೀ ಆಫೀಸಿಗೆ ಮಾತಾಡಂಗಿಲ್ಲ. ಈಗ ಒಟ್ಟ ಮಾತಾಡಂಗಿಲ್ಲ. ಎಲ್ಲಿ ಹೋಗ್ತಿರಿ ಹೋಗ್ರಿ. ನನಗೇನಿಲ್ಲ ನಿಮ್ ದಾಖಲಾತಿ ನ್ಯಾಯಾಲಯಕ್ಕೆ ಹೋಗ್ರಿ. ನನ್ನ ಬ್ಯಾಡ
ನಾನು ಸರ್ಕಾರಿ ಜಾಗ ಐತಿ ನಾ ಮಾಡ್ತೀನಿ ಎಲ್ಲಿ ನಾನು ನೋಟಿಸ್ ಕೊಟ್ಟಿನಿ ಎಲ್ಲಿ ಇಲ್ಲ ಕೊಟ್ಟು 4 ತಿಂಗಳು ಸುಳ್ಳಿದ ನೀವು ನೋಡ್ರಿ ಈ ನಮ್ಮ ಪೌರಾಯುಕ್ತರು ಅರಣ್ಯ ಪ್ರಾಧಿಕಾರಿಗಳು ಇವರು ನ್ಯಾಯಾಧೀಶರು ಹೆಂಗ ಅಂತ ಪವರ್ ನ್ಯಾಯಾಧೀಶರ ಆದೇಶಗಳು ಹೆಂಗ ಪವರ್ಫುಲ್ ಆಗಿರ್ತಾರ ಇವ್ರು ಆದೇಶ ಮಾಡಿ ಪವರ್ಫುಲ್ ಇವ್ರ ಆದೇಶನ ನ್ಯಾಯಾಧಿಕರಣ ಇವ್ರ ನ್ಯಾಯ ಪ್ರಾಧಿಕಾರಿಗಳು ಇರ್ತಾವದ ಇವ್ರ ನ್ಯಾಯಾಲಯ ಅಂತಕ್ಕಂಥ ಇವ್ರು ಗುರುತಿಲ್ಲ ಇದೆಲ್ಲ ರಾಜಕಾರಣಿಗಳು ಮಾತು ಕೇಳಿ ಕಿಸಿಂದ ಇದೆಲ್ಲ ತಿರುಗಾಡ್ಕೋತ ನಡ್ಕೋತ ಬರಾಕತ್ತಾರ ನೋಡ್ರಿ ಇದು ಸಾರ್ವಜನಿಕ ನೋಡ್ಬೇಕು ಇವ್ರು ಕಾರ್ಯ ಚಟುವಟಿಕೆಗಳನ್ನ ಬರ್ರಿ ಯಾವುದು ಏನು ಮಾತಾಡಿಲ್ಲ ನಮಗೆ ಇಷ್ಟೇ ನಾವು ಎಲ್ಲಾರು ಆಫೀಸಲ್ಲೇ ಮಾತಾಡ್ಬೇಕು ನೀವು ಸಾರ್ವಜನಿಕ ಮಾತಾಡಕ್ ಬಂದಿರಿ ಹೌದಾ ನಿಮ್ ದಾಖಲಾತಿಗಳನ್ನ ತಗೊಂಡು ಬರ್ರಿ ನಾವು ಮಾಡಿದ್ದನ್ನ ತೋರಿಸ್ತೀವಿ ಸರಿ ಅನಿಸ್ತು ಅದ್ರ ಪ್ರಕಾರ ಮುಂದಿನ ಕಂಟಿನ್ಯೂ ಮಾಡೋಣ ಈಗನಕ ತೆಗ್ದೀವಿ ನಮ್ಮ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಬೇಡ್ರಿ ಅದ್ರ ಮೇಲೆ ನಿಮ್ ಜಾಗ ತಿಳ್ಕೊಪ್ಪ ಅಂತಂದ್ರೆ ಅದ್ರ ಮುಂದಿನ ಅದೇ ನಿಮ್ಗೆ ಎಲ್ಲೈತೆ ಅಂತ ಅಳತಿ ಮಾಡಿ ತೋರ್ಸ ಡಿ ಫಾರೆಸ್ಟ್ ಏರಿಯಾದಾಗ ತಾವ ರಸ್ತೆ ಸುರಕ್ಷತೆಯಿಂದ ಇಟ್ಕೊಂಡು ಹಳೆ ಗಟ್ರ ಹಾಕೋದ್ನಾಗ ಎಲ್ಲಿತ್ತ ರೋಡ್ ಹಾಕೋದ್ನಾಗ ಎಲ್ಲಿತ್ತ ಹಳೆ ಗಟ್ರ ಹಾಕೋದ್ನಾಗ ರೋಡ್ ಹಾಕೋದ್ನಾಗ ಯಾವ್ದು ಅಲ್ಲಿ ಬಂದ್ ಮಾಡ್ಸಕ್ ನೋಟಿಸ್ ಕೊಟ್ಟಿದೆ ಯಾಕೆ ಬಂದ್ ಮಾಡ್ಲಿಲ್ಲ ನೋಡ್ರಿ ಅರ್ಧ ಐತಿದ್ ಪೂರ ಯಾಕೆ ಮಾಡಿದ್ರಿ ನೋಟಿಸ್ ಕೊಟ್ಟಾರನ್ರಿ ಉತ್ತರ ಕೊಟ್ಟೋದಿರು ಬೇಕಾದ ಪ್ರಾಧಿಕಾರ ಹೇಳಿದ್ವು ಇವ್ರು ಉತ್ತರ ಏನ್ ಕೊಟ್ಟಾರು ನನಗೇನು ಉತ್ತರ ಬಂದಿಲ್ಲ ಅದರಿಂದ ಇವರು ಕ್ವಾಂಟಿ ಬಳಕ ಮತ್ತೆ ನೋಟಿಸ್ ಕೊಡ್ತಾರೆ ಬರ್ತಾನ ತಗೊಳ್ಳೋರು ಈಗ ಬೈತ ಮಾಡಿ ಕೆಳಕ್ ಬಂದಾರ ಇವ್ರು ಯಾರು ಬಂದಿದ್ರು ಅಲ್ಲ ನೋಡ್ರ ಪ್ರಾಧಿಕಾರಿಗಳು ಏನ್ ಹೇಳ್ತಾರ ದಯವಿಟ್ಟು ಅದನ್ನ ನನಗೆ ಹೇಳಿ ಸರಿ ಇವರು ಪ್ರಾಧಿಕಾರಿಗಳು ನನಗೆ ಹೇಳಿ ಅಲ್ಲಿ ಆಸ್ತಿನ ಅಂತ ನೋಟಿಸ್ ಕೊಡ್ತಾರೆ ನನಗೊಮ್ಮೆ ಮತ್ತೊಮ್ಮೆ ಮೌಖಿಕವಾಗಿ ಹೇಳಿ ಇದು ಎಷ್ಟು ಇವರು ಎಷ್ಟು ಪ್ರಾದೇಶಿಕವಾಗಿ ಕೆಲಸ ಮಾಡ್ತಾರ ನೋಡ್ತಾರೆ ಈಗ ಏನ್ ಹೇಳ್ತಾರೋ ಹೇಳಿ ಪೈಲ ನೋಟಿಸ್ ಕಳ್ಸ್ಯಾರ ಈಗ ಹಿಂಗೆ ಹೇಳ್ತಾರೆ ಇದು ಯಾಕೆ ಸರಿ ನೋಡ್ರಿ ಇವರು ಹೋರಾಡ್ತಾರೆ ಹೆಂಗೆಲ್ಲ ಮಾಡಿ ಇಲ್ಲಿ ನೋಡ್ರಿ ಬರ್ರಿ ಅವ್ರು ಏನು ಕಾವ್ರ ಐಡಿ ಕಾರ್ಡ್ ಇಂದ ಬಂದಾರ ಏನೈತಿ ಕಣ್ಣಿಗೆ ಕಾಣದಾಗು ಅದನ್ನ ಕ್ರಮವಹಿಸುವ ಅಧಿಕಾರ ಪೌರಾಯುಕ್ತಕ್ಕೆ ಅಧಿಕಾರ ಯಾವುದೇ ಸಿಬ್ಬಂದಿ ಅಧಿಕಾರಿಗಳು ಪವರ್ ಈಗ ಗಟ್ಟಿ ಮಾಡ್ಕೋಬೇಕಾದ್ರೆ ಅದು ಸರಿ ತಪ್ಪು ನ್ಯಾಯಾಲಯ ತೀರ್ಮಾನ ಬೇಕು ಅಲ್ಲಿ ಮಟ್ಟ ಅಲ್ಲಿ ಬಿಟ್ಟು ಗಟ್ಟಿ ಮಾಡ್ಲವ್ರು ನಾ ಕೊಡ್ಬೇಕು ಅಲ್ಲಿ ಗಟ್ಟಿ ಮಾಡಿದ್ರೆ ಅದು ಕಾರು ಅಲ್ಲಿ ಮುಂದೆ ಗಟ್ಟಿ ಮಾಡಕ್ಕೆ ಹೋಗಬೇಕು ಬರೋಬರಲ್ಲ ಅದು ತೀರ್ಮಾನ ನ್ಯಾಯಾಲಯ ತೀರ್ಮಾನ ಅಲ್ಲ ಗಟ್ಟಿ ಮಾಡ್ರು ಏನಾರು ಐತೆ ಇಲ್ಲಿ ಇವ್ರು ಏನೂ ಇಲ್ಲ ಮಂದಿ ಜಾಗ ಅದು ಪಾಪ ಆಸ್ತಿ ಹೊಡ್ಯಾಕ ಬಂದಿದ್ದು ಇವತ್ತು ಏನಾರ ಕೊಡೋದು ಅಲ್ಲಿ ನ್ಯಾಯಾಲಯದ ಒಂದು ಆರ್ಡರ್ ಇವತ್ತು ಆರ್ಡರ್ ಪಾಸ್ ಆಗಿದ್ದಾರೆ ಒಂದು ವಾರ ಟೈಮ್ ಕೊಡ್ತಾರೆ ನೋಡ್ರಿ ಇವ್ರದ್ದು ಪರಿಸ್ಥಿತಿ ಹೆಂಗೈತಂದ್ರೆ ನ್ಯಾಯಾಲಯದ ಇವತ್ತು ಹೊಡ್ಯಾಕ ಬಂದರು ಇವತ್ತೊಂದೊಂದು ಡೈರೆಕ್ಷನ್ ಕೊಡೋದು ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಆದ ವಿಚಾರಗಳು
ಅದಕ್ಕೆ ಪದ್ಧತಿಗಳು ಇವತ್ತೊಂದು ಆರ್ಡರ್ ಕಿತ್ತೊಂದು ಕಾಪಿ ಬರ್ಬೇಕಾದ್ರೆ ಕೈ ಬರ್ಬೇಕಾದ್ರೆ 2 ದಿವಸ ಟೈಮ್ ಕೊಡ್ಬೇಕು. ಇವ್ರು ದಡಗಳು ಹೇಳ್ತಾರೆ. ಇದು ಅಂತ ಕಾರ್ಯಾಂಗ ವ್ಯವಸ್ಥೆ ಐತಿ ನೋಡ್ರಿ. ಇದು ಕಾರ್ಯಾಂಗ ದುರ್ಬಳಕೆಯೋ ಏನು ಅಧಿಕಾರಿಗಳು ಬಂಡತನೋ ತೀರ್ಮಾನ ಕೊಡಕತ್ತಾರೋ ಪ್ರಕ್ರಿಯೆ ಕೊಡ್ಬೇಕು. ಇದಕ್ಕೆ ಸಂಬಂಧಿಸಿದ ಮಾನ್ಯ ಜಿಲ್ಲಾಧಿಕಾರಿಗಳೇ ಏನು ನಾನು ಕೊಡ್ತೇನೆ ಅಂತ ಜಿಲ್ಲಾಧಿಕಾರಿಗಳು ಫೋನ್ ಬರ್ತೇನೆ ಅವ್ರ ಈ ರೀತಿ ಹೇಳ್ಬೇಕು ಅಂದ್ರೆ ಇದಕ್ಕೇನು ಹೋಗ್ಯಾರ ನಂಬರ್ ಅದೇ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ. ಜಿಲ್ಲಾಧಿಕಾರಿಗಳು ನೋಡಿ ಅದೇ ವ್ಯವಸ್ಥಿತವಾಗಿ ನೋಡ್ಕೊಂಡು ಕ್ರಮ ತೆಗೆಯುವಂಥ ಭಾಗ್ಯ ಬಿರಾದಾರವ್ರಿಗೆ ಏನೋ ಮಾತಾಡ್ಯಾರ. ಅದು ಡಿ ಸಿ ಪ್ಲಸ್ ಬಿ ಬಾಗಲಕೋಟೆ ಬರೀ ಡಿ ಸಿ ಬರುತ್ತೆ ಕೇಳೋಣ ಅವ್ರು. ಹಾಂ ಅಲ್ಲ ಬಾಗಲಕೋಟೆ ಡಿ ಸಿ ಕೇಳ ಅವರು ನೀನು ಅಂತಾರೆ ಅಣ್ಣ ಕಾಲಿ ಬಾಂಧವ ಹೊಡ್ಯಾಡ್ತಾರೆ. ಆದರೂ ಹೇಳತ್ತೀವಿ ಹೊಡೆದಾಗ ಅದು ಇನ್ನೇನು ಮಾಡೋಕ್ಕೆ ಬರಲ್ಲ. ಆದರೆ ಇನ್ನು ನಾ ಹೇಳ್ತೀವಿ ಇದನ್ನು ನ್ಯಾಯಾಲಯದ ನಿಮಿತ್ತ ಕಾಮಗಾರಿಗೆ ಇದನ್ನು ಅದನ್ನ ಬಿಟ್ಟು ಕಾಮಗಾರಿ ಮಾಡಿ. ಯಾಕಂದ್ರೆ ಅದು ನೀವು ಮಾಡಬೇಕಾದ್ರೆ ಕಾಮಗಾರಿ ಸಾರ್ವಜನಿಕ ತೆರಿಗೆ ಅನ್ನೋದ್ರಿಂದ ಇರುತ್ತೆ. ಅದು ಮುಂದೆ ಹೊರಗೆ ತೆಗಿ ಅಂತಾರೆ ತೀರ್ಮಾನ ಕೈಗೊಳ್ಳೋಕೆ ಯಾರಿಗೂ ಅಧಿಕಾರ ಇಲ್ಲ. ಹೊರಗೆ ಏನು ಅದನ್ನೇನು ಈಗ ನೀವು ಹೊಡೆದ್ರಿ ಅದು ನ್ಯಾಯಾಲಯ ತೀರ್ಮಾನ ಮಾಡಿ ಅಲ್ಲಿ ಮಟ್ಟ ನೀವು ಏನು ಇದೇನು ಮಾಡಿ ಅಲ್ಲಿ ಮಟ್ಟ ಟೆಂಡರ್ ಏನಾಯ್ತು ರೀ ಹಾಂ ಇಲ್ಲ ಅಲ್ಲಿ ಪಾಠ ಬರ್ತಲ್ಲ ಸರ ಹಲೋ ಸರ್ ಡಿ ಸಿ ಸರ್ ಏನ್ರಿ ಹಲೋ ಹಲೋ ಆ ವ್ಯಕ್ತಿನ ಬಂದಿಲ್ಲ ಶಿವರಾಯ ಭಜಂತ್ರಿ ಬಂದಿಲ್ಲ. ಹಲೋ ಎಲ್ಲ ತಗೋತ ಹೋಗ್ತಾರ ನಾಳೆ ತಗೊಂಡು ನೋಡ್ರಿ ಜಾಮವ್ರ ಈಗ ನಾನು ಇದು ಮನೆ ಪರಿಸರಕ್ಕೆ ಹಲೋ ಹಾಂ ಇಲ್ಲೇ ಬನಟ್ಟಿ ಒಳಗೆ ನಟರಾಯ್ತರು ಮಾನ್ಯ ಇಲ್ಲೇ ಹಾಂ ಸರ್ ಇಲ್ರಿ ಹಾಂ ಈಗ ನಿಮ್ಗೆ ಆಗೈತೆ ಹೊರಗಡೆ ಆಯ್ತು ನೀವು ನಿಲ್ತಾರೆ ನಾವು ನೀವು ನಿಲ್ಸಿ ಮಾಡ್ತಿದ್ದಿಲ್ಲ ಬರ್ರಿ 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 ನಾನು ನಗರಸಭೆಗೆ ಹೋದಾಗ್ರಿ ಇವರು ಇವರು ನವೀನ್ ಅವರು ಬಿರಾದರ್ ಮೇಡಮ್ ಅವರು ಅವ್ರ ಮುಂದೆ ಅವರು ಇವ್ರು ಕಂಪನಿಗೆ ತಂದ್ರಲ್ಲ ರೀ ಅವ್ರಿಗೆ ಟೆಂಡರ್ ಆಗಿತ್ತ ತಂದ್ರಿ ಶಿವರಾಯ ಭಜಂತ್ರಿ ಭಜಂತ್ರಿ ಹೇಳಿದ್ರಿ ಅವ್ರ ಲೇಬರ್ ಹಚ್ಚಿ ಮಾಡ್ತಾರ ಅಷ್ಟೇ ಇಲ್ರಿ ಈಗ ಹೇಳತ್ತೀರಿ ಮನೆ ಮನೆಗ ಅವ್ರು ಊರಾಗಿಲ್ಲ ಅಂತ ಅವ್ರು ಬಂದಾರೆ ಅವರು ಅವ್ರು ಬಂದಾರ ಈಗ ನಿನ್ನ ಅವ್ರು ಕೂಡ ಕೆಲಸ ನೀನು ಬಂದ ಇವ್ರು ಅವ್ರ ಬಂದಿಗೆ ಹೊರಗಡೆ ಕೊಡೋದಿರಿ ಹೊರಗಡೆ ಯಾರು ಕೊಟ್ಟಿಲ್ಲ ಮಾಹಿತಿ ನಿಮಿಷ ಡಿ ಸಿ
ಮೇಡಮ್ ಏನಿಲ್ಲ, ಇಲ್ಲಿ ನಮ್ಮ ಹಳೆ ಡ್ರೈನ್ ಇತ್ತು ಮೇಡಮ್, ಹಳೆ ಡ್ರೈನ್ ಇತ್ತು ಹಾಕೊಂಡಿದ್ದೀವಿ. ಇದು ಇಂಟರ್ನಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಕೇಸ್ ಐತಿ. ಈಗ ನಮ್ಮ ಸ್ಕೀಮ್ದೊಳಗೆ ನಾವು ಡ್ರೈನ್ ತೊಗೊಂಡಿವಿ ಮಾಡಲಿಕ್ಕೆ. ಅದರಲ್ಲಿ ಎನ್ಕ್ರೋಚ್ಮೆಂಟ್ ಇದೆ ಮೇಡಮ್. ಅದು ಎನ್ಕ್ರೋಚ್ಮೆಂಟ್ ತೆಗೆದು ಏನಾಗಿಲ್ಲ, ಈಗಾಗಲೇ ನಾವು ಕನ್ಸ್ಟ್ರಕ್ಷನ್ ಮಾಡುವಂಥ ನೋಟಿಸ್ ಕೊಟ್ಟಿವಿ, ಮಾಡಬೇಡ್ರಿ ನೀವು ಮನೆ ಮೇಲೆ ಲೈವ್ದಾಗ ಅವ್ರು ಕಂಚನಗಾರ ಇದ್ರಲ್ಲ ಲೈವ್ದಾಗ ಅವ್ರ ಅದ್ರಲ್ಲ ರೀ ಮನೆ ಲೈವ್ ತೆಗೆದು ತೋರಿಸಿರ್ಲಿ ಅವ್ರ ಬಂದು ಮಾತಾಡ್ತಾರೆ ಅವತ್ತು ರೀ. ಇದು ಎಲ್ಲಿಂದ ಎಲ್ಲಿ ಮಟ್ಟ ಸರ್? ಅಲ್ಲಿ ಪುರ ತೆಗೆದಾರೆ ಎಲ್ಲಿ ಮಟ್ಟ? ಇಲ್ಲ ಅಲ್ಲಿ ಮಟ್ಟ ಇಲ್ಲಿ ಮಟ್ಟ ಅಡ್ಡಿಲ್ಲ ಹಾಕಿದ್ರೆ ಮುಂದಿನ ಅಲ್ಲ ನಿಮ್ಮ ಇಂಟ್ರೆಸ್ಟ್ ಏನೈತಿ ನಮ್ಗೆ ಹೇಳಿ ಕ್ಲಿಯರ್. ಈಗ ಅದು ಕನ್ಯಾ ಕಟ್ಟ್ಯಾರ, ಇದು ಬಾಡಿಗೆ ಸಾಹೇಬ್ರ ಕನ್ಯಾ ಕಾಣಿಲ್ಲ. ಈ ಬಿಲ್ಡಿಂಗ್ ನೋಟಿಸ್ ಕೊಟ್ಟಾರ, ಈ ಬಿಲ್ಡಿಂಗ್ ಹಿಂದೆ ಅತಿಕ್ರಮ ಆಯ್ತು ಕಾಣಂಗಿಲ್ಲ. ನಮ್ಗೆ ಮಾತ್ರ ಕಾಣ್ತೈತೆ ಅವ್ನ ಬಿಲ್ಡಿಂಗ್ ಏನ ಆ ಬಿಲ್ಡಿಂಗ್ ಬಗ್ಗೆ ವಯರ್ ತಳ ಬಂದೈತದ ಪೂರ ಯಾರು ಕಾಣಂಗಿಲ್ಲ ನಮ್ಮ ಸಾಹೇಬ್ರಿಗೆ. ಇವ್ರು ಯಾರು ನೋಡ್ರಿ ಸಿಂಗಮ್ಮ ಅಧಿಕಾರಿ ಹೇಳಿರ್ತಾರಂತ ಇಲ್ಲ ಕೇಳ್ರಿ. ಅಲ್ಲೊಂದು ಬಿಲ್ಡಿಂಗ್ ಇದೆ, ಬರ್ರಿ 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 ನೋಡ್ರಿ. ನೀವು ಈ ಬಿಲ್ಡಿಂಗ್ ನಮ್ಮ ಬಿಲ್ಡಿಂಗ್ ನಾಮ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಅವ್ರು ಕೊಟ್ಟರೆ ನೀವು ನೋಟಿಸ್ ಕೊಟ್ಟರಿ. ಹೌದಾ? ಈ ಬಿಲ್ಡಿಂಗ್ ಬಾಡ್ಯ ಅಲ್ಲಿ ರೋಡ್ ಮ್ಯಾಗ ಪೂರ ಕೇವಲ ಮೇನ್ ಸರ್ವಿಸ್ ಒಳಗೆ ಬಂದಾಗ 4 ಫೂಟ್ ಹೊರಗೆ ಬಂದೈತಿ. ಅದಕ್ಕೆ ಕೇಳಿದರು ವೈರ್ ಹಾಕ್ಕೊಟ್ರು. ನೀವು ನಿಮ್ಗೆ ಅದು ನಿಮ್ಗೆ ಜ್ಞಾನಕ್ಕೆ ಬಂದ ಇದು ಅತಿಕ್ರಮ ಆಗಿದೆ ರೋಡ್ ಮ್ಯಾಗ ಬಂದು ಜಾಗ ಡಾಕ್ಯುಮೆಂಟ್ಸ್ ಇಲ್ಲ ಅದ್ರದ. ಅಲ್ಲಿ ಆ ಬಿಲ್ಡಿಂಗ್ ಅತಿಕ್ರಮ ಕೊಡ್ಬಾರ್ದಲ್ಲ, ಯಾವ್ದು ಅಲ್ಲಿ ಅತಿಕ್ರಮವಾಗಿ ಹಾಳೈತದ. ಅತಿಕ್ರಮ ಗಮನಕ್ಕೆ ಬಂದಿಲ್ಲ. ಏನು ಮಾಡ್ತೀವಿ ಪರಿಶೀಲನೆ ಮಾಡ್ತೀರ ಅದನ್ನ? ಅರಿಸಿಲ್ಲ ಅಲ್ಲಿ ವೈರ್ ಪೂರ ಅದು 4 ಫೂಟ್ 3 ಫೂಟ್ ಬಂದೈತಿ. ಈಗ ಆ ರಸ್ತೆ ನೋಡ್ರಿ ಬರ್ರಿ ನೋಡ್ರಿ ಕಮಿಷನರ್ ಸಾಹೇಬ್ರೆ. ಅವ್ರು ಕೇರ್ ಯಾರು ಹೇಳಿ ಹೇಳ್ತಾರೆ ಮೊದಲು ಹೇಳ್ರಿ. ಇಲ್ಲಿ ನೋಡಿ, ನಮ್ಮ ಗಟ್ರ ಲೈನ್ದಾಗ ಹಳೆ ಗಟ್ರ ಏನಿತ್ತು ಆ ಬಾಂಡ್ರಿ ಹಿಡಿದು ಎಲ್ಲಿ ತನ ಏನೇನು ಬರ್ತೈತಿ ಇಲ್ಲಿ ಹಿಡಿದು ನಾವೇನ್ ಕೆಲಸ ತಗೊಂಡಿವಿ, ಈ ಕೆಲಸದೊಳಗೆ ಎಲ್ಲೆಲ್ಲಿ ಏನೇನು ಬರ್ತೈತಿ ಎಲ್ಲ ತಗೊಂಡ್ಬಿಡಿ. ಅಲ್ಲ ಒಂದ್ ವಿಷಯ ಮಾತಾಡಲ್ಲ ಅವ್ರು. ಗಟ್ರ ಹಳೆ ಗಟ್ರ ಏನೈತಿ, ಹಳೆ ಗಟ್ರ ಲೈನ್ ಏನ್ ಹಾಕೊಂಡಿವಿ ಅದ್ರ ಪ್ರಕಾರ ಹೊಸ ಗಟ್ರ ಮಾಡಕ್ ನಮ್ಮಲ್ಲಿ ಎಷ್ಟು ಜಾಗ ಐತಿ ಅಷ್ಟು ತಕೊಂಡ್ ಗಟ್ರ ಮಾಡಿ. ಹಾ ಈ ಮಾತು ನೋಡ್ರಿ ಎಷ್ಟು ತೆಪ್ತ. ಈಗ ನಮ್ಮಲ್ಲಿ ಗಟ್ರ ನಮ್ಮ ಆಸ್ತಿ ಮುಂದೆ ಗಟ್ರ ಹಾಕಿಲ್ಲ, ಆದ್ರೆ ಹೊಸ ಗಟ್ರ ಮಾಡಕ್ ಬರ್ಬೇಕಾಗಿದ್ದು 3 ಫೂಟ್ ಜಾಗ ಐತಿ. ಅದನ್ನ ತೆಗೆದಿದ್ದ ಐತಿ, ಕುಲ್ಲಾನು ಐತಿ. ಅದು ಇವ್ರಿಗೆ ಕಾಣಲೇ ಇಲ್ಲ. ಈಗ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಮುಂದೆ ಬಿಲ್ಡಿಂಗ್ ಬರ್ತಾವ್ರು, ಅವನ್ನ ಹೆಂಗ ತೆಗಿತಾರೋ ನೋಡೋಣ ಬರ್ರಿ ಅವ್ರು. ಹಾ ಅಲ್ಲಿ ತೆಗಿಬಾರಿ ಅದೇ ಗಟ್ರ ಕಚ್ ಮತ್ತೆ ಅದ್ರ ಮ್ಯಾಗ ಹಾಕಿಲ್ರಿ ಸಾಬ್ರ. ಇರ್ಲಿಲ್ಲ ಅಲ್ಲಿ ಗಟ್ರ ಇರ್ಲಿಲ್ಲ. ನಮಗೇನು ಮಾಡಿ ಸರ್ ನಾನು ಚಾ ಕೊಡ್ರು ನಿಮ್ಗೆ ಎಲ್ಲರೂ ಚಾ ಕೊಡ್ತೀನಿ, ಶರ್ಬತ್ ಕೊಡ್ತೀನಿ. ಅದಕ್ಕೆ ನಾವು ದಯವಿಟ್ಟು ಒಂದು ಮಾತು ಈ ಬಿಲ್ಡಿಂಗ್ ನಮ್ಮ ಬಿಲ್ಡಿಂಗ್ ಏನು ಮಾಡೋದು ನಾ ಮಾಡ್ತೀನಿ. ನಮ್ಮ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಕಟ್ಟಡ ಕಂಪ್ಲೀಟ್ ಕೊಟ್ಟರು ಫೋಟೋ ಹೊಡೆದ ನನಗೆ ಸೇರಿ ಈ ಬಿಲ್ಡಿಂಗ್ ಕಂಪ್ಲೀಟ್ ತಯಾರಾದ. ಇದಕ್ಕೆ ಮತ್ತೊಂದು ನೋಟಿಸ್ ಬರಲಿ, ಕಟ್ಟಡ ಎದ್ದ ಶಾಂತಿ ಬರ್ರಿ ಅವ್ರು ರೋಡ್ ಮೇಲೆ ಬಂದಾರೆ. ಈಗ ಸದ್ಯ ಗಟ್ರ ಜಾಗ ಐತಿ. ಗಟ್ರ ಜಾಗ ಮಾತಾಡು, ಈಗ ಗಟ್ರ ಜಾಗದ ಬಗ್ಗೆ ಮಾತಾಡು. ಹಿಂದಾಗಡೆ ಕೂತಾ ಉಳ್ಕಿದ್ ಮಾತಾಡು. ಜನರಿಗೆ ಎಲ್ಲ ಗುರ್ತೈತಿ. ನೀವ್ ಯಾರ್ಯಾರು ಮುಂದೆ ಬಂದಿರಿ ಏನ್ ಮಾಡಿ ಎಲ್ಲರಿಗೂ ಗುರ್ತೈತಿ. ತಿಳ್ಕೊರಿ, ಅದು ಮುಂದಿನ ಸ್ಟೆಪ್ ಇರ್ತೈತಿ, ನಾವು ಮಾಡ್ತೀವಿ. ಮುಂದೆ ಸ್ಟೆಪ್ ಈಗ ಸದ್ಯ ಏನದಲ್ಲ ಇನ್ನೊಂದು 2 ನಿಮಿಷ ಹೇಗೆ ಜನರು ಲೈವ್ ಐತೆ ಕಂಪ್ಲೀಟ್ ಮಾಡೋದಿಲ್ಲ. ಈಗ ಈ ವಿಷಯದಾಗ ಆ ಬಿಲ್ಡಿಂಗ್ ಹಿಂದೆ 4 ಫೂಟ್ ಅತಿಕ್ರಮ ಆಗೈತಿ.
ಇದು ಬಾಡಿಗೆ ಅವ್ರಿಗೆ ನೋಡಿದ್ವಿ ಅಂತಾರೆ, ನೋಡ್ತಿ ಕ್ರಮ ತೊಯ್ತು ಅಂತಾರೆ. ಅದನ್ನೇನು ಕ್ರಮ ತೆಗಿತಾರೋ ಅದಕ್ಕೆ ನ್ಯಾಯ ಪೇಂಟ್ ಹಚ್ಚಿತಾರೋ ಏನು ಹೊಡೆ ತೆಗಿತಾರೋ ನೋಡೋಣ. ಮತ್ತು ಬಾಡಿಗೆ ಅವರು ಎಷ್ಟು ಕಟ್ಟಡಗಳ ಕಟ್ಟಡ ಇದು ಮಾಡ್ಯಾರು, ಎಷ್ಟು ಕಟ್ಸ್ಯಾರ ಅನ್ನೋದು ಇನ್ನು ಮಾಹಿತಿ ಹಾಕಿ ಕೇಳಿ ಅವ್ರನ್ನ ದಾಖಲೆ ತೊಗೋಬೇಕಾಗೈತಿ. ಆ ಬಾಡಿಗೆ ಮ್ಯಾಗ ಮುಂದೆ ಅಧಿಕಾರಿ ಎಷ್ಟು ಪಾರದರ್ಶಕ ಅದಾನು, ಏನು ಎಷ್ಟು ಲಕ್ಷ ಕೊಟ್ಟು ಬಂದಾನು, ಕೋಟಿ ಕೊಟ್ಟು ಬಂದಾನು ನೋಡೋಣ ರೀ. ಆ ಅಧಿಕಾರಿ ನೋಡ್ರಿ ಬರ್ರಿ ರೊಕ್ಕ ಅಂತಂದ್ರೆ ಪರ್ಮಿಷನ್ ಕೊಡೋದ ಮಾಡ್ಯಾರ ಆಂಬಲ್ಲ ಅಷ್ಟು ಅತಿಕ್ರಮ ಕಟ್ಟಡಗಳು. ಯಾಕಂದ್ರೆ ಈಗ ನಮ್ಮ ದೂರ ಬರ್ರಿ ಹಲೋ ಡಿಪಾರ್ಟ್ಮೆಂಟ್ ಅವರು ನಾವು ಬಿರ್ಸೋದು ಹೇಳ್ತಾರೆ. ನಾನು ಹೇಗೆ ನೋಡ್ರಿ ಬರತ್ರಿ ಸರ್ ಮಲ್ಬಿಡ್ರಿ ಒಂದು ನಿಮಿಷ. ನಮಗೆ ಈಗ ದೂರು ಕೊಟ್ಟವ್ರಾಗ ಪ್ರಮುಖ 4 ಬಂದಾರಿ. ಒಂದು ಮಹಾದೇವ್ ಮಲ್ಲಪ್ಪ ಗಣಿ, ಮಹಾದೇವ್ ಗಣಿ, ಮಲ್ಲಿಕಾರ್ಜುನ್ ಮಹಾದೇವ್ ಗಣಿ ಅವ್ರಿಗೂ ಅತಿಕ್ರಮ ಮಾಡಿ ರೋಡ್ ಕಟ್ಕೊಂಡಾರ. ಅದೊಂದು ಕಂಪ್ಲೇಂಟ್ ನಾವು ಮುಂದಕ್ಕೆ ಮಾಡ್ಯಾರ. 2ನೇದು ಅಪ್ಪು ರಾವಳ, ಆತ ನಗರಸಭೆಯಿಂದ 3 ಯೋಜನೆದಾಗ ಮನೆಗಳು ತೊಂದಾನ ಒಬ್ಬ ಹೆಸರಲ್ಲಿ. ಅದೊಂದು ಅವ ಮನೆ ಮುಂದೆ 4 ಪೈಖಾನಿ ಕಟ್ಕೊಂಡಾನ. 3ನೇದು ಇಲ್ಲಿ ಡ್ಯೂಟಿಗೆ ಶಿವಾನಂದ್ ಈ ಟವರ್ದ ಕಲೆಕ್ಷನ್ ಮ್ಯಾಕ್ ಕೊಟ್ಟು ನಾನು ಇದನ್ನ ಕಮಿಷನರ್ ಸರ್ ಅದೇನೈತೆ ಅವ್ರು ಏನು ಹೇಳ್ತಾರ ಅದನ್ನ ಪರಿಶೀಲನೆ ಮಾಡಿ. ನಿಮ್ಮದು ಏನಿಲ್ಲ ಪರಿಶೀಲನೆ ಮಾಡಿ ಸರ್. ಸೋಮರಿ ನೀವು ಸೋಮರಿ ನಾವು ಹೇಳೋದನ್ನ ಡೈವರ್ಟ್ ಮಾಡಬೇಡ್ರಿ. ಏನ್ ದಯವಿಟ್ಟು ಇಲ್ರಿ, ಅವ್ರು ಏನ್ ಹೇಳ್ತಾರಲ್ಲ ಸರ್ ಅದನ್ನ ಪರಿಶೀಲನೆ ಮಾಡಿ ಸರ್. ಈಗ 4 ತಾಸ ಆತ ನಿತ್ಯ ನಿಮ್ ಜೋಡಿ ನಿಂದ್ರಾಕ್ ಆಗೋದಿಲ್ಲ ನಮ್ಗೆ. ಬರ್ರಿ ನೋಡ್ರಿ ಆ ಜಿಯೋ ಟವರ್ ಈ ಜಿಯೋ ನೀರು ಕುಡ್ರಿ ಒಂದ್ ಸ್ವಲ್ಪ ಸಮಾಧಾನ. 1 ನಿಮಿಷ ನೋಡ್ರಿ. ಈಗ ಶಿವಾನಂದ್ ಡ್ಯೂಟಿಗೆ ಆತ ಟವರ್ ಕಟ್ಕೊಂಡಾನ. ಟವರ್ನಾಗ ಯಾವುದೇ ನಗರಸಭೆಯಿಂದ ಏನೂ ಪರ್ಮಿಷನ್ ಇಲ್ಲ. ನಗರಸಭೆನ ನನ್ನಿಂದ ಏನು ತೊಗೊಂಡಿಲ್ಲ ನಂಗೆ ಲೆಟರ್ಗೆ ಲಿಖಿತ ಕೊಟ್ಟಾರ. ಮತ್ತು ಅವ ಬಂದ ಇಲ್ಲ TC ಕುಣಿಸ್ಯಾನ, TC ರೋಡ್ ಮ್ಯಾಗ ಕುಣಿಸ್ಯಾನ. ಅವನು ಹೈಯೆಸ್ಟ್ ಕಮರ್ಷಿಯಲ್ ಬಿಲ್ಡಿಂಗ್ ಇಲ್ಲೇ ರೋಡ್ ಮ್ಯಾಗ ಬಿಲ್ಡಿಂಗ್ ಪರ್ಸನ್ ಸುಮಾರು 15-20 ಸಾವಿರ ರೂಪಾಯಿ ಪೇಮೆಂಟ್ ತೊಗೋತಾನೆ. ಇದು ನಗರಸಭೆ ಅವರಿಂದ ಇನ್ನೂವರೆಗೂ ಯಾವುದೇ ಕಮರ್ಷಿಯಲ್ ವಸೂಲಾತಿ ಇಟ್ಟಿಲ್ಲ. ಇದು ನಗರಸಭೆ ಆಸ್ತಿ ಹಾಳು ಮಾಡಿದಂಗ ಜಮಾ ಮಾಡಿದಂಗ. ನೀವೇನ್ ಇಲ್ಲಿ ತನ ಹೇಳಿರ್ಲ ಒಂದ್ ರೈಟಿಂಗ್ ನನ್ ಕೊಡ್ರಿ. ಗಮನಕ್ಕೆ ತಂದಿರ್ಲ ನನಗೆ ರೈಟಿಂಗ್ ಕೊಡ್ರಿ. ದಾಖಲಾತಿ ತೆಗಿಸ್ತೀನಿ, ಎಲ್ಲ ದಾಖಲಾತಿ ತೆಗಿಸಿ ಅದ್ರ ಮೇಲೆ ಏನ್ ಬರ್ತದೆ ಕಾನೂನು ರೀತಿ ಕ್ರಮ ತಗೊಳ್ಳಿ. ಸರ್ ಇದ್ರೊಳಗೆ ನಿಮ್ಗೆ ಮಾಹಿತಿ ಇಲ್ಲ ಯಾವ್ದು ಈಗ ಹಿಂಗಾಗಿದ್ದು ಇಲ್ಲ ಉಳ್ಕಿದ್ ನನಗಿದೆ. ಇವ್ರು ಏನ್ ಹೇಳ್ತಾರ ನನ್ಗೆ ಗೊತ್ತಿಲ್ಲ. ಸರ್ ಇವ್ರು ಯಾಕೆ ರೈಟಿಂಗ್ ಇಲ್ಲ ಈಗ ಇದು ಆಗಿದ್ದೆ ಬಿಟ್ಟರೆ ನನಗೆ ಈಗ ಇದು ಆಗಿದ್ದ ನಾ ಹೇಳಿ ತಿಳ್ಕೋರಿ. ಸಮಸ್ಯೆ ಏನ್ ಬರ್ತಾವ ಮುಂಚಿತವಾಗಿ ಮಾಹಿತಿ ಇರ್ಬೇಕು ಸರ್. ಈಗ ಯಾವ ಇಲ್ಲ ಅದ್ ನೋಡ್ತೀನಿ. ಇಲ್ಲಿ ಮಾದೇವ್ ಗಣಿ ಇದಾರಲ್ಲ, ಮಲ್ಲಪ್ಪ ಮಾದೇವ್ ಗಣಿ, ಮಾದೇವ್ ಗಣಿ ಮಲ್ಲಪ್ಪ ಗಣಿ ಇದಾರ ಸರ್. ಸರ್ 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 ಒಂದ್ ನಿಮಿಷ. ಮಾದೇವ್ ಮಲ್ಲಪ್ಪ ಗಣಿ ನೋಡ್ರಿ ಬರ್ರಿ. ಸಂತೋಷ ಹೋಲ್ ಬಿಡ ಅದನ್ನೇ